ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನನ್ನ ಡೇ 2 ಗುಜರಾತ್ ವ್ಲಾಗ್ ಆಗಿರುತ್ತೆ. ಸೊ ಈ ಒಂದು ವ್ಲಾಗ್ನ ನಾನು HK ರೆಸಾರ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಿರೋದು ಭೂಜಲ್ಲಿ. ಸೊ ನಾವು ರಾತ್ರಿ ನಿನ್ನೆ ನೈಟ್ ಬಂದು ನಾವಿಲ್ಲಿ ಸ್ಟೇ ಆಗಿದ್ವಿ. ಸೊ ಅರ್ಲಿ ಮಾರ್ನಿಂಗ್ ಇವಾಗ ನಾವು ರನ್ ಆಫ್ ಕಚ್ ಕಡೆ ಹೊರಟಿದ್ದೀವಿ. ಸೊ ಅದಕ್ಕಿಂತ ಮುಂಚೆ HK ರೆಸಾರ್ಟಲ್ಲಿ ರೆಸ್ಟೋರೆಂಟ್ ಕೂಡ ಇದ್ದಿದ್ದರಿಂದ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಆಲೂ ಪರೋಟನ ಆರ್ಡರ್ ಮಾಡಿದ್ದೀವಿ. ಇಲ್ಲಿ ತಿನ್ಕೊಂಡು ನಾವು ನೆಕ್ಸ್ಟ್ ರನ್ ಆಫ್ ಕಚ್ ಕಡೆ ಹೋಗಬೇಕು. ಅದಿರೋದು ಈ ಭೂಜಿಂದ 90 ಕಿಲೋಮೀಟರ್ಸ್ ಏನೋ ಇದೆ. 1 hour to 1.5 hour ಜರ್ನಿ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ರನ್ ಆಫ್ ಕಚ್ ಹೇಗಿರುತ್ತೆ ಮತ್ತು ಇನ್ನೊಂದು ಯಾವ ಪ್ಲೇಸ್ ಶಿವು ದೊಲೋವಿರಾ ಆ ಒಂದು ಪ್ಲೇಸ್ ಮತ್ತು ರೋಡ್ ಟು ಹೆವನ್ ರೋಡ್ ಟು ಹೆವನ್ ಈ ಒಂದು 3-4 ಪ್ಲೇಸ್ನ ನಾವಿವತ್ತು ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನಾವು ನೈಟ್ ರನ್ ಆಫ್ ಕಚ್ಚಲ್ಲೇ ಸ್ಟೇ ಆಗ್ತೀವಿ. ಸೊ ಈ ಡೇ 2 ವ್ಲಾಗಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಮತ್ತು ಹೇಗಿರುತ್ತೆ ಅಂತೆಲ್ಲ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ಲೀಸ್ ಈ ಒಂದು ಡೇ 2 ವ್ಲಾಗ್ನ ಫುಲ್ ನೋಡಿ. ಫ್ರೆಂಡ್ಸ್, ಇದು ವ್ಯೂ ನಾವಿದ್ದಿದ್ದ ರೂಮಿಂದ ನೋಡಿ ಹೇಗೆ ಕಾಣಿಸ್ತಾ ಇದೆ. ಪೂಲೆಲ್ಲ ಇತ್ತು, ಬಟ್ ನಾವೇನು ಯೂಸ್ ಮಾಡಲಿಲ್ಲ ಇದನ್ನು. ಸೊ ಫ್ರೆಂಡ್ಸ್, ನಾವಿವಾಗ ಭೂಜಿಂದ ಹೊರಟಿದ್ದೀವಿ. ಸೊ ಭೂಜಲ್ಲಿ ಇನ್ನೊಂದೆರಡು ಪ್ಲೇಸಸ್ ಇದೆಯಂತೆ. ಅರ್ಥಕ್ವೇಕ್ ಮ್ಯೂಸಿಯಂ ಅಂತ, ಅರ್ಥಕ್ವೇಕ್ ರಿಲೇಟೆಡ್ ಮ್ಯೂಸಿಯಂ ಅದು. ಸೊ ಅದನ್ನ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನು ಅರ್ಥಕ್ವೇಕ್ ರಿಲೇಟೆಡ್ ಆಗಿ ಏನೇನಿದೆ ಒಳಗಡೆ, ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ತೀವಿ. ಮ್ಯೂಸಿಯಂ ಎಂಟ್ರೆನ್ಸ್ ಇದು. ಫ್ರೆಂಡ್ಸ್, ಇದು ಸ್ಮೃತಿ 1 ಅರ್ಥಕ್ವೇಕ್ ಮ್ಯೂಸಿಯಂ ಅಂತ. ಇದಿರೋದು ಭೂಜಲ್ಲಿ. ಏನು ಗೊತ್ತಾ, ಇದೊಂದು ಮ್ಯೂಸಿಯಂ ಅಲ್ಲ, ಇದೊಂದು ಸ್ಮರಣೆ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂತ ಅಂದರೆ, ನಿಮಗೆ ಗೊತ್ತಿರ್ಬೋದು, ಗುಜರಾತಲ್ಲಿ 2001ರಲ್ಲಿ ಆಗಿರುವಂಥ ಭೂಕಂಪ, ಇದು ನೆನಪಿಗೋಸ್ಕರ ಇದನ್ನು ಕಟ್ಸಿರ್ತಾರೆ. ಆ ಭೂಕಂಪದಲ್ಲಿ ಏನಿಲ್ಲ ಅಂತ ಅಂದ್ರೂ ಸುಮಾರು 14,000 ಜನ ಪ್ರಾಣ ಕಳ್ಕೊತಾರೆ. ಮತ್ತು ಆ ಟೈಮಲ್ಲಿ ಹೇಗಾಯಿತು, ಅದನ್ನೆಲ್ಲ ಹೇಗೆ ಸರಿಪಡಿಸಿದ್ರು, ಮತ್ತು ಆಗಿರೋ ನಷ್ಟ ಏನು, ನೋವೇನು ಅನ್ನೋದನ್ನ ಈ ಒಂದು ಮ್ಯೂಸಿಯಮಲ್ಲಿ ನೀವು ತಿಳ್ಕೊಬೋದು. ಈ ಒಂದು ಮ್ಯೂಸಿಯಂ ನೋಡೋದಕ್ಕೆ ನಿಮ್ಗೆ ಏನಿಲ್ಲ ಅಂದರೂ ಕನಿಷ್ಠ 3 hour ಬೇಕಾಗುತ್ತೆ. ಸ್ಮೃತಿ 1 ಟಿಕೆಟ್ ಪ್ರೈಸ್ ಬಂದು ಒಬ್ರಿಗೆ 350 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಈ ಸ್ಮೃತಿ 1 ಮ್ಯೂಸಿಯಮಲ್ಲಿ ನಿಮಗೆ ಏನು ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ, ಇದು 6 ಫ್ಲೋರ್ಸ್ ಇದೆ. ಇದರಲ್ಲಿ ಎಲ್ಲ ಒಂದೊಂದು ಫ್ಲೋರಲ್ಲೂ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಸ್ಟಾರ್ಟಿಂಗು ಅರ್ತ್ ಫಾರ್ಮೇಷನ್ನು, ಹ್ಯೂಮನ್ಸ್ ಎವಲ್ಯೂಷನ್ಸು, ಮತ್ತು ಕಂಪ್ಲೀಟ್ ಗುಜರಾತ್ ಜಿಯೋಗ್ರಫಿ ಹೇಗೆ ಫಾರ್ಮ್ ಆಗಿದೆ, ಮತ್ತು ಗುಜರಾತಲ್ಲಿ 2001ಅಲ್ಲಿ ಏಕೆ ಅರ್ಥಕ್ವೇಕ್ ಆಯಿತು, ಅದಕ್ಕೆ ರೀಸನ್ ಏನು, ಅದ್ರ ಯಾವ ಥರ ಜಿಯೋಗ್ರಫಿಕಲ್ ಚೇಂಜಸ್ ಆಗುತ್ತೆ ಗುಜರಾತ್ನಲ್ಲಿ, ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ತಾರೆ, ಅದು ಎಲ್ಲನೂ ಕಂಪ್ಲೀಟಾಗಿ ಈ ಮ್ಯೂಸಿಯಮಲ್ಲಿ ನಿಮಗೆ ತೋರಿಸ್ತಾರೆ. ಗುಜರಾತಲ್ಲಿ ನೋಡಿ ಈ ಥರ ಸ್ಲಿಪ್ಪರ್ಸು ಎಲ್ಲ ತುಂಬ ಫೇಮಸ್ ಇರುತ್ತೆ. ಮತ್ತು ಕ್ರಾಫ್ಟ್ಸ್ಗಳು ಮತ್ತು ಡ್ರೆಸ್ಗಳು, ಅವ್ರು ಹಾಕೊಳ್ಳೋ ಡ್ರೆಸ್ ನೀವು ನೋಡಿದ್ದೀರಲ್ಲ, ನಾವು ಲಂಬಾಣಿಸ್ ಅಂತ ಅಂತೀವಲ್ಲ, ಆ ಥರ ಅವ್ರದ್ದು ಡ್ರೆಸ್ಗಳು. ಸೊ ಅದೆಲ್ಲ ಈ ಒಂದು ಸ್ಟಾಲಲ್ಲಿ ಇಟ್ಟಿದ್ರು. ಸೊ ನೋಡಿದ್ವಿ. ಇಲ್ಲಿ ನೋಡಿ, ಗುಜರಾತಲ್ಲೆಲ್ಲ ಇದೇ ಥರ ಮನೆಗಳು ಕಾಣಿಸ್ತವೆ ನಿಮಗೆ. ನೆಕ್ಸ್ಟ್ ನಾವು ಭೂಜಿಂದ ದೊಲೋವಿರಾ ಹತ್ರ ಬಂದ್ವಿ. ಅಲ್ಲೇನೆ ನಿಯರ್ ಬೈ ಹಾನೆಸ್ಟ್ ಹೋಟೆಲಲ್ಲಿ ಊಟ ಕೂಡ ಮಾಡಿದ್ವಿ. ಸೊ ಇವಾಗ ನೀವು ನೋಡ್ತಾ ಇರೋದು ರೋಡ್ ಟು ಹೆವನ್ ಅಂತ. ಅಂದರೆ ಈ ಕಡೆನೂ ಸಮುದ್ರ ಇರುತ್ತೆ, ಇನ್ನೊಂದು ಸೈಡ್ ಕೂಡ ಸಮುದ್ರ ಇರುತ್ತೆ. ಮಧ್ಯದಲ್ಲಿ ನಾವು ಒಂದು ಸಿಂಗಲ್ ರೋಡ್ ಇರುತ್ತೆ, ಮಧ್ಯದಲ್ಲಿ ನಾವು ಹೋಗ್ತಾ ಇರ್ತೀವಿ. ಸೊ ಇದಕ್ಕೆ ರೋಡ್ ಟು ಹೆವನ್ ಅಂತ ಅಂತಾರೆ. ಈ ಕಡೆನೂ ಎಲ್ಲಿ ನೋಡಿದ್ರೂ ಬರೀ ನೀಲಿ ಕಡಲು, ಈ ಕಡೆ ಸೈಡ್ ನೋಡಿದ್ರು ಕೂಡ ನಿಮಗೆ ಅದೇ ಥರ ಇತ್ತು. ಸೊ ಇದು ಏನಿಲ್ಲ ಅಂದರೂ 20 ಕಿಲೋಮೀಟರ್ಸ್ ಇದೇ ಥರ ಇದೆ. ದೊಲೋವಿರಾ ರೀಚ್ ಆಗೋವರೆಗೂ ಇದೇ ಥರ ಇರುತ್ತೆ. ಫ್ರೆಂಡ್ಸ್, ನಾವಿವಾಗ 4,500 ವರ್ಷದ ಹಿಂದಿನ ಇತಿಹಾಸ ಹೊಂದಿರುವ ಈ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಅದರ ನೇಮ್ ದೊಲೋವಿರಾ ಅಂತ. ಫ್ರೆಂಡ್ಸ್, ನೀವೆಲ್ಲ ಸೋಷಿಯಲಲ್ಲಿ ಓದಿರ್ಬೋದು, ಹರಪ್ಪ ಸಿವಿಲೈಸೇಷನ್ ಅಂತ ಕೇಳಿದ್ದೀರಾ ಅನಿಸುತ್ತೆ ಎಲ್ರೂ. ಆ ಒಂದು ಹರಪ್ಪ ಸಿವಿಲೈಸೇಷನ್ ಇದ್ದಿದ್ದು ಕೂಡ ಈ ಒಂದು ಗುಜರಾತಿನ ಕಚ್ ಜಿಲ್ಲೆಯ ದೊಲೋವಿರಾ ಅನ್ನೋ ಪ್ಲೇಸಲ್ಲೇ ಇದ್ದಿದ್ದು. ಫ್ರೆಂಡ್ಸ್, ಅವ್ರು ಅವಾಗಲೇ ಈ ಥರ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ರು.
ಮತ್ತು ಇದು ಸಿಂಧೂ ನಾಗರಿಕತೆಯ ಕಾಲದಲ್ಲಿ ನಿರ್ಮಾಣವಾದ ಅತ್ಯಂತ ಅಭಿವೃದ್ಧಿ ಹೊಂದಿದ ನಗರ ಇದು. ಫ್ರೆಂಡ್ಸ್, ನೀವೇನಾದರೂ ಇತಿಹಾಸ ಇಷ್ಟಪಡೋರಾಗಿದ್ದರೆ ನೀವು ಈ ಪ್ಲೇಸ್ನ ಮಿಸ್ ಮಾಡೋ ಹಾಗೆ ಇಲ್ಲ. ನಮ್ಮ ಪೂರ್ವಜರು ಎಷ್ಟು ಜ್ಞಾನವಂತರು ಅಂತ ತಿಳ್ಕೊಳ್ಳೋಕ್ಕೆ ಈ ಒಂದು ಹರಪ್ಪ ಸಿವಿಲೈಸೇಷನ್ ಸಾಕು. ಫ್ರೆಂಡ್ಸ್, ನಮಗೆ ಈ ಒಂದು ಹರಪ್ಪ ಸಿವಿಲೈಸೇಷನಲ್ಲಿ ಎಕ್ಸ್ಕವೇಷನ್ ಆಗಿರೋದು ಬರೀ ಅಪ್ಪರ್ ಟೌನ್. ಅಪ್ಪರ್ ಟೌನ್ ಏನಪ್ಪ ಅಂತ ಅಂದರೆ, ಈ ಒಂದು ಹರಪ್ಪ ಸಿವಿಲೈಸೇಷನ್ 3 ಥರ ಟೌನ್ ಇತ್ತಂತೆ. ಅಪ್ಪರ್ ಟೌನ್, ಲೋಯರ್ ಟೌನ್, ಮಿಡಲ್ ಟೌನ್ ಅಂತ. ಈ ಅಪ್ಪರ್ ಟೌನ್ ಈಗ ಎಕ್ಸ್ಕವೇಷನ್ ಆಗಿರೋದು. ಅಪ್ಪರ್ ಟೌನ್ ಅಂತ ಅಂದರೆ ಶ್ರೀಮಂತರುಗಳದ್ದು ಒಂದು ಪ್ಲೇಸ್ ಅದು, ಅಂದರೆ ಅವ್ರದ್ದೊಂದು ನಗರ ಆಗಿರುತ್ತೆ. ಈ ಮಿಡಲ್ ಟೌನ್ ಅಂದರೆ ಏನಂತ ಅಂದರೆ ಬಿಸ್ನೆಸ್ ಮಾಡ್ತಾರಲ್ಲ ಅಂಥವ್ರಿಗೆ. ಈ ಒಂದು ಬಿಲೋ ಲೋಯರ್ ಟೌನ್ ಏನಂತ ಅಂದರೆ ಈ ಕೆಲಸಗಾರರು ಇರ್ತಾರಲ್ಲ ಅವ್ರಿಗೆ ಒಂದು ಟೌನ್. ಸೊ ಈಗ ಎಕ್ಸ್ಕವೇಷನ್ ಆಗಿರೋದು ಶ್ರೀಮಂತರು ಇದ್ದಿದ್ದಂಥ ನಗರ ಅದು. ಇವಾಗ ನಾವು ನಡ್ಕೊಂಡು ಹೋಗ್ತಿರೋ ಪ್ಲೇಸ್ ಬಂದು ಅಪ್ಪರ್ ಟೌನ್. 4.5 ವರ್ಷ ಇತಿಹಾಸ ಇರುವಂಥ ಪ್ಲೇಸ್ ಇದು. रिवर के ऊपर जो सामने बांध बना हुआ था, चेक डैम से सामने जो रॉक है ना, वहाँ से सामने तक एक बांध बना हुआ था. तो रिवर का जो पानी आएगा वो वहाँ पे डाइवर्ट करके रिजर्वायर में लेके जाते हैं स्टोर करने के लिए. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರೋ ಈ ಒಂದು ಪ್ಲೇಸ್ ವಾಟರ್ ರಿಸರ್ವರ್. ಅವಾಗಿನ ಕಾಲದಲ್ಲೇ ಈ ಥರ ಒಂದು ದೊಡ್ಡ ಜಲಾಶಯನ ಅವರು ಕಟ್ಟಿಸ್ಕೊಂಡಿದ್ರು. ವಾಟರ್ನ ಪ್ರಿಸರ್ವ್ ಮಾಡಿ ಕುಡಿಯೋದಕ್ಕೆ ಮತ್ತು ಬಳಸೋದಕ್ಕೆ ಈ ಥರದೊಂದು ಏನು ರಿಸರ್ವರ್ನ ಅವರು ಕಟ್ಟಿಸ್ಕೊಂಡಿದ್ರು. ಇದನ್ನು ಕಟ್ಸೋದಕ್ಕೆ ದೊಡ್ಡ ದೊಡ್ಡ ಕಲ್ಲನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಸುಣ್ಣದ ಕಲ್ಲು ಅಂತ ಕೂಡ ಒಂದು ಸ್ಪೆಷಲಾಗಿ ಒಂದು ಕಲ್ಲಿದೆ. ಆ ಒಂದು ಸುಣ್ಣದ ಕಲ್ಲು ತುಂಬ ವರ್ಷ ಹಾಗೆ ಇರುತ್ತಂತೆ, ಯಾವುದೇ ರೀತಿ ಕರಗೋದು ಈ ಥರ ಎಲ್ಲ ಆಗೋದಿಲ್ವಂತೆ. ನೋಡಿ, ನಮ್ಮ ಪೂರ್ವಜರು ಎಷ್ಟು ಜ್ಞಾನವಂತರು ಅಂತ ಹೇಳೋದಕ್ಕೆ ಇದೇ ಈ ಒಂದು ಹೆರಿಟೇಜೇ ಸಾಕ್ಷಿಯಾಗಿದೆ. ಮತ್ತು ನಾವು ಆಲ್ರೆಡಿ ಆಗಲೇ ನೋಡಿರೋ ಹಾಗೆ ಇವರು ಟೌನ್ ಪ್ಲ್ಯಾನಿಂಗ್ ಕೂಡ ಮಾಡ್ಕೊಂಡಿದ್ರಂತೆ. ಅದೇ ರೀತಿ ಮನೆಗಳು ಮತ್ತು ರಸ್ತೆಗಳು ಮತ್ತು ಕಟ್ಟಡಗಳನ್ನ ಸರಿಯಾದ ಮೆಷರ್ಮೆಂಟಲ್ಲಿ ಇವರು ನಿರ್ಮಾಣ ಮಾಡ್ಕೊಂಡಿದ್ರಂತೆ. ಈ ಒಂದು ದೊಲೋವಿರಾ ಇಷ್ಟೊಂದು ಮಹತ್ವವಾದ ಪ್ಲೇಸ್ ಆಗಿರೋದ್ರಿಂದ 2021ರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಘೋಷಿಸಲಾಗಿದೆ. ಅಂದರೆ ಯುನೆಸ್ಕೋ ವಿಶ್ವ ಪರಂಪರಾ ಸ್ಥಳ ಅಂತ ಇದನ್ನು ಘೋಷಿಸಿದ್ದಾರೆ ಕನ್ನಡದಲ್ಲಿ ಹೇಳಬೇಕು ಅಂದರೆ. ಫ್ರೆಂಡ್ಸ್, ನಾವು ಈ ಒಂದು ದೊಲೋವಿರಾ ಪ್ಲೇಸ್ಗೆ ಬಂದಮೇಲೆ ನಮ್ಗೆ ಅರ್ಥ ಆಗಿದೆ ಏನಂತ ಅಂದರೆ, ನಮ್ಮ ಪೂರ್ವಜರು ಎಷ್ಟು ಜ್ಞಾನವಂತವರಾಗಿದ್ದರು ಮತ್ತು ಎಷ್ಟು ತಂತ್ರಜ್ಞಾನನ ಆವಾಗಿನ ಕಾಲದಲ್ಲಿ ಅವ್ರು ಯೂಸ್ ಮಾಡ್ತಾಯಿದ್ರು ಮತ್ತು ಅವ್ರ ಜೀವನ ಶೈಲಿ ಹೇಗಿತ್ತು ಅಂತ ನಾವು ಈ ಒಂದು ಪ್ಲೇಸಿಗೆ ಬಂದು ತಿಳ್ಕೊಂಡಿದ್ದೀವಿ. ಇದನ್ನು ನಾವು ಸೋಷಿಯಲಲ್ಲಿ ಓದಿದ್ವಿ, ಹರಪ್ಪ ಸಿವಿಲೈಸೇಷನ್ ಅಂತ. ಬಟ್ ನನಗೆ ರಿಯಲ್ ಆಗಿ ನೋಡೋ ಅಂಥ ಚಾನ್ಸ್ ಸಿಕ್ಕಿತ್ತು. ಸೊ ನನಗೆ ತುಂಬ ಖುಷಿ ಆಯಿತು ನಮ್ಮ ಹಿಸ್ಟಾರಿಕಲ್ ಪ್ಲೇಸ್ ಥರ ಇರುವಂಥ ಇತಿಹಾಸನ ತಿಳ್ಕೊಂಡಿದ್ದು. ಫ್ರೆಂಡ್ಸ್, ನೀವೇನಾದರೂ ಇತಿಹಾಸದಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದು ಏನಾದರೂ ಈ ಥರ ಸೋಷಿಯಲ್ ಎಲ್ಲ ತಿಳ್ಕೊಬೇಕು ಅಂತ ಇದ್ದರೆ ಪ್ಲೀಸ್ ಈ ಒಂದು ಗುಜರಾತಿನ ಕಚ್ ಜಿಲ್ಲೆಯಲ್ಲಿ ಇರುವಂತಹ ದೊಲೋವಿರಾಗೆ ವಿಸಿಟ್ ಮಾಡಿ. ನಮ್ಮ ಪೂರ್ವಜರ ಜ್ಞಾನ ಎಲ್ಲ ನೀವು ತಿಳ್ಕೊಳ್ಳಿ. ನಮಗೆ ಇದೆಲ್ಲ ಹೇಳಿದ್ದು ಈ ಒಬ್ಬರು ಗೈಡ್. ಸೊ ಇವರು ಈ ಒಂದು ಹರಪ್ಪ ಸಿವಿಲೈಸೇಷನ್ ಕಥೆಯೆಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಅವರು ಹಿಂದಿಲಿ ಹೇಳ್ತಿದ್ದಾರೆ. ಸೊ ನಿಮಗೆ ಹಿಂದಿಲಿ ಹೇಳೋದು ಅರ್ಥ ಆಗಲ್ಲ ಅಂತ ನಾನು ಅವ್ರು ಹೇಳಿದ್ದನ್ನು ಬ್ರೀಫಾಗಿ ಹೇಳಿದ್ದೀನಿ ಅಷ್ಟೇ. ಅವ್ರು ತುಂಬಾ ಹೇಳಿದ್ದಾರೆ. ಆಲ್ಮೋಸ್ಟ್ ಅವ್ರು 1 ಅವರ್ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನಿಲ್ಲಿ 1 ಅವರೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಂತ ನಾನು ಇಂಪಾರ್ಟೆಂಟ್ ಏನಿತ್ತು ಅಷ್ಟು ಮಾತ್ರನೇ ಹೇಳಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಫ್ರೆಂಡ್ಸ್, ಈ ಒಂದು ಪ್ಲೇಸಲ್ಲಿ ನೀವು ಈ ಥರ ಒಂದು ವೆಲ್ ನೋಡ್ಬೋದು. ವೆಲ್ ಏನಕ್ಕಪ್ಪ ಇರೋದು ಅಂದರೆ, ವಾಟರ್ ರಿಸರ್ವರ್ ಹತ್ರ ಟನಲ್ ಮಾಡಿರ್ತಾರೆ. ಟನಲಿಂದ ಈ ಒಂದು ಬಾವಿಗೆ ಇಲ್ಲೂ ಕೂಡ ಟನಲ್ ಮಾಡ್ಕೊಂಡಿರೋದ್ರಿಂದ ನೀರು ಅಲ್ಲಿಂದ ಇಲ್ಲಿಗೆ ಇವರು ಸ್ಟೋರೇಜ್ ಮಾಡ್ಕೊತಾರೆ. ಸೊ ಇಲ್ಲಿಂದ ಅವರು ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಕಾರಣಕ್ಕೆ ಈ ಒಂದು ವೆಲ್ನ ಇಲ್ಲಿ ಈ ಥರ ಒಂದು ತಂತ್ರಜ್ಞಾನನ ಯೂಸ್ ಮಾಡಿದ್ದಾರೆ. ಸೊ ಈ ವೆಲ್ ಮುಖಾಂತರನೇ ಅಪ್ಪರ್ ಟೌನ್ ಅವರು ನೀರನ್ನ ಯೂಸ್ ಮಾಡ್ತಾ ಇದ್ದಿದ್ದು. ಈ ಒಂದು ಸ್ಟೋರೇಜ್ ಏನಕ್ಕಪ್ಪ ಅಂದರೆ, ಇವಾಗ ನೀರನ್ನ ಇಲ್ಲಿ ಸ್ಟೋರ್ ಮಾಡಿರೋದ್ರಿಂದ ಅಲ್ಲಿ ನಿಮಗೆ ಸೈಜ್ಗಳು ಕಾಣಿಸ್ತಾ ಇದೆಯಲ್ಲ ದೊಡ್ಡದು, ಆ ಒಂದು ಸೈಜ್ಗಳಿದೆಯಲ್ಲ ಅದು ಮುಲ್ತಾನಿ ಮಿಟ್ಟಿಯಿಂದ ಮಾಡಿರೋದಂತೆ. ಸೊ ಹಾಗಾಗಿ ಇಲ್ಲಿ ನೀರನ್ನ ಶೇಖರಣೆ ಮಾಡಿದ್ರೆ ಅದು ತುಂಬ ಕ್ಲೀನ್ ಆಗಿರುತ್ತಂತೆ ಮತ್ತು ತುಂಬ ಕೋಲ್ಡ್ ಆಗಿರುತ್ತಂತೆ. ಸೊ ಅದಕ್ಕೆ ಅದನ್ನು ಯೂಸ್ ಮಾಡಿದ್ದಾರೆ. ಮತ್ತು ನೀವು ಇನ್ನೊಂದು ಕಡೆ ನೋಡ್ಬೋದು, ಇದೇನಪ್ಪ ಅಂತ ಅಂದರೆ ಸ್ನಾನ ಮಾಡ್ತಾರಲ್ಲ ಆ ಒಂದು ಪ್ಲೇಸ್ ಇದು. ಇಲ್ಲೂ ಕೂಡ ಸೇಮ್
ನೋಡಿ ಸ್ಟೆಪ್ಸ್ಗಳು ಕೊಟ್ಟಿದ್ದಾರೆ ಇಳಿದುಬಿಟ್ಟು ಇಲ್ಲಿ ಸ್ನಾನ ಮಾಡೋದಕ್ಕೆ. ಮತ್ತು ಇಲ್ಲೂ ಕೂಡ ಸೇಮ್ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿರೋದ್ರಿಂದ ನೀರು ಯಾವಾಗಲೂ ಕ್ಲೀನಾಗಿ ಮತ್ತು ಕೋಲ್ಡಾಗಿ ಇರಬೇಕು ಅಂತ ಆಗಲೇ ಇದೊಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಇವರು. ಸೊ ನಾವು ಧೊಲವಿರಾ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಾವು ರನ್ ಆಫ್ ಕಚ್ ಕಡೆನೇ ಬಂದ್ವಿ. ಮತ್ತು ಅದೇ ಸಮುದ್ರ ಆಲ್ರೆಡಿ ಸನ್ಸೆಟ್ ಕಾಣಿಸ್ತಾ ಇದೆ, ನೀವೇ ನೋಡ್ಬೋದು. ಫ್ರೆಂಡ್ಸ್, ಇಲ್ಲೂ ಕೂಡ ಒಂದು ಪಾಕಿಸ್ತಾನ್ ಬಾರ್ಡರ್ ಇದೆ. ಈಗ ಹೋಗಿದ್ವಲ್ಲ ಧೊಲವಿರಾ, ಅಲ್ಲಿಂದ ಮುಂದೆ ಹೋದರೆ 200 ಕಿಲೋಮೀಟರ್ಗೆ ಪಾಕಿಸ್ತಾನ್ ಬಾರ್ಡರ್ ಇದೆ. ಸೊ ನಾವು ನೆಕ್ಸ್ಟು ಟೆಂಟ್ನ ಬುಕ್ ಮಾಡಿದ್ದು ರನ್ ಆಫ್ ಕಚ್ಚಲ್ಲಿ. ಸೊ ಇವಾಗ ನಾವು ಮತ್ತೆ ಅಲ್ಲಿಗೆ ಹೊರಟಿದ್ದೀವಿ. ಸೊ ಫ್ರೆಂಡ್ಸ್, ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಫುಲ್ ನೋಡಿ. ಥ್ಯಾಂಕ್ ಯು ಸೋ ಮಚ್.